ಇದು ಬಂದು ಮುಖ್ಯವಾಗಿ ಕನ್ನಡ ಭಾಷೆಯನ್ನು ಫಲಕಗಳಲ್ಲಿ ನಾಮಫಲಕಗಳಲ್ಲಿ ಅಳವಡಿಸ್ತಕ್ಕಂಥ ಒಂದು ಅಭಿಯಾನ ಏನು ಶುರು ಮಾಡಿದರು ನಮ್ಮ ಸಚಿವರು ನಮ್ಮ ಸರ್ಕಾರದಲ್ಲಿ, ಅದು ಸಂಪೂರ್ಣ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಮತ್ತು ಈ ಸಂಪೂರ್ಣ ಆಗಬೇಕಾದ್ರೆ ಯಾರು ಜವಾಬ್ದಾರಿ, ಏನು ಹೇಗೆ ಮಾಡ್ತಾ ಇದ್ದಾರೆ ಅಂತೂ ನಾವು ತಿಳ್ಕೊಬೇಕಿತ್ತು. ಮತ್ತು ಇದು ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಿರಂತರವಾದಂತಹ ಕೆಲಸ ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ. ಇರ್ಬೋದು ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡಿದವರು, ಸಂಸ್ಥೆಗಳನ್ನು ಮಾಡ್ಕೊಂಡವರು ಅವ್ರು ಮಾಡ್ಕೊಳ್ಬೇಕಾಗತ್ತೆ, ಅದು ನಾನು ಒಪ್ತೀನಿ. ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ 100%, ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ, ಅದೇ ಮೈಸೂರಲ್ಲಿ ಆಗಿಲ್ಲ. ಹೀಗೆ ನಾವು ನೋಡಿದಾಗ ಅಲ್ಲಲ್ಲಿ ನಮಗೆ ಅಪೂರ್ಣತೆ ಕಾಣ್ತದೆ. ಈ ಅಪೂರ್ಣತೆಯನ್ನು ಬಹಳ ನೀವು ಏನಂತೀವಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಮನಸ್ಸಿಟ್ಕೊಂಡಿರೋರು ಯಾಕೆ ಇನ್ನೂ ಅದು ಸಂಪೂರ್ಣವಾಗಿ ಜಾರಿ ಆಗ್ತಾ ಇಲ್ಲ? ಈ ನಮ್ಮ ಕಾಯ್ದೆಯಲ್ಲಿ ಒಂದು ಅದಕ್ಕೆ ನಾನು ಉತ್ತರ ಕೊಡಿ. ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಒಂದು ಹಾರಿಕೆ ಉತ್ತರ, ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ. ಆಯೋಗದ ರಚನೆ ಆಗಿಲ್ಲ. ಮತ್ತು ತಮ್ಮ ನೇತೃತ್ವದಲ್ಲಿ ಸಮಿತಿ ಇದೆ, ಆ ಸಮಿತಿಯಲ್ಲೂ ಕೂಡ ತಾವು ಮೇಲಿಂದ ಮೇಲೆ ಎಷ್ಟು ಸಭೆಗಳನ್ನು ಮಾಡಿರ್ತೀರಿ. ಯಾಕೆಂದರೆ BBMP ನೋಡಿ, ಬಹಳ ಮುಖ್ಯವಾಗಿ BBMPಲಿ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ. ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಗಳು ತಾವು ನೋಡಿದಿರಿ ಅಲ್ಲ, ಅನುಷ್ಠಾನ ಆಗದೆ ಇರೋದಕ್ಕೆ ಅನೇಕ ಕಾರಣಗಳಿರ್ತವೆ. ಆ ಕಾರಣಗಳನ್ನು ಮೀರಿ ಅವನ್ನೆಲ್ಲವನ್ನೂ ಕೂಡ ಈ ನೆಲ ಜಲ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು, ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆಗಳು. ಅನುಷ್ಠಾನ ಮಾಡಕ್ಕೆ ಅವ್ರದ್ದೇ ಅಡ್ಡಿ ಆತಂಕಗಳು. ಎಲ್ಲಿ ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ? ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ? ಮತ್ತೆ ಇವರು ಸಮಿತಿಗಳು ಮಾಡಿದಾರ ಕೇಳಿ ಮಾನ್ಯ ಸಭಾಪತಿಗಳೇ. ಅನುಷ್ಠಾನ ಸಮಿತಿ ರಾಜ್ಯ ಮಂತ್ರಿಗಳಿಂದ ಇರಬೇಕು, ಪ್ರತಿ 3 ತಿಂಗಳು ಮೀಟಿಂಗ್ಗಳಾಗಬೇಕು. ಎಷ್ಟಾಗಿದ್ದಾವೆ ದಯವಿಟ್ಟು ಹೇಳಿ.